ಹಾಯ್ ಫ್ರೆಂಡ್ಸ್, ಸಂಜೆ ಟೀ ಟೈಮಿಗೆ ಬೆಸ್ಟ್ ಸ್ನ್ಯಾಕ್ಸ್ ಆಲೂಗಡ್ಡೆ ಕಟ್ಲೆಟ್ ಮಾಡೋಣ. ಹೇಗಂತ ನೋಡೋಣ. ಮೊದಲು ಒಂದಿಷ್ಟು ಆಲೂಗಡ್ಡೆನ ತಗೊಂಡು ಚೆನ್ನಾಗಿ ತೊಳೆದು ಸಿಪ್ಪೆಯನ್ನು ತೆಗೆದು ಹೀಗೆ ತುರಿದಿಟ್ಕೋಬೇಕು. ಈರುಳ್ಳಿಯನ್ನು ಕೂಡ ಸಣ್ಣದಾಗಿ ಹೆಚ್ಕೋಬೇಕು. ಅದರ ನಂತರ ನೋಡಿ ಇಂಗ್ರೀಡಿಯೆಂಟ್ಸ್ ಮತ್ತು ಕರಿಬೇವಿನ ಹೆಸರುಗಳು, ಕೊತ್ತಂಬರಿ ಸೊಪ್ಪಿದ್ರೂ ಒಳ್ಳೆಯದು. ಆಮೇಲೆ ಮೆಣಸಿನ ಹುಡಿ, ಉಪ್ಪು, ಇದೆಲ್ಲ ಒಂದು ಕಡೆ. ಆದರೆ ಕಡಲೆ ಹಿಟ್ಟು ಮತ್ತು ಸ್ವಲ್ಪ ರವೆ ಮತ್ತು ಸ್ವಲ್ಪ ಅಕ್ಕಿ ಹಿಟ್ಟು. ಈಗ ಒಂದು ಪಾತ್ರೆಗೆ ಸ್ವಲ್ಪ ಅರಿಶಿಣವನ್ನು ಹಾಕಿ, ಅದರ ನಂತರ ಸ್ವಲ್ಪ ಉಪ್ಪನ್ನು ಹಾಕಿ, ಅದರ ನಂತರ ಮೆಣಸಿನ ಹುಡಿಯನ್ನು ಹಾಕಿ, ಅದರ ನಂತರ ಕರಿಬೇವಿನ ಹೆಸರುಗಳು ಅಥವಾ ಕೊತ್ತಂಬರಿ ಸೊಪ್ಪು ಏನಾರು ಆದಿತ್ತು. ಆಮೇಲೆ ಈರುಳ್ಳಿಯನ್ನು ಹೆಚ್ಚಿಟ್ಕೊಂಡಿದ್ದೇವಲ್ಲ ಅದನ್ನು ಹಾಕಿ, ನೆಕ್ಸ್ಟ್ ಫೈನಲಿ ಆಲೂಗಡ್ಡೆಯನ್ನು ತುರಿದಿಟ್ಕೊಂಡಿದ್ದೇವಲ್ವ ಅದನ್ನು ಹಾಕಬೇಕಾಗತ್ತೆ. ಇದೆಲ್ಲ ಆದಮೇಲೆ ರವೆಯನ್ನು ಹಾಕಬೇಕು, ಅಕ್ಕಿ ಹಿಟ್ಟನ್ನು ಹಾಕಬೇಕು, ಲಾಸ್ಟಿಗೆ ಕಡಲೆ ಹಿಟ್ಟನ್ನು ಕೂಡ ಹಾಕಿ ಬಿಡಬೇಕು. ನೀರನ್ನು ಹಾಕೋಕ್ಕೆ ಹೋಗಬೇಡಿ ಆಯಿತಾ. ಹಾಗೆ ನೋಡಿ, ಕಡಲೆ ಹಿಟ್ಟಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡೋದೇ ಮೇನ್ ಇದರಲ್ಲಿ. ಯಾಕಂದರೆ ನೀರು ಹಾಕಿದರೆ ಒಂಥರ ಆಗಿಬಿಡತ್ತೆ. ಈರುಳ್ಳಿ ನೀರು ಬಿಟ್ಕೊಳ್ಳುತ್ತಲ್ವ, ಎಷ್ಟಂದರೂ ಈರುಳ್ಳಿ ಹೆಚ್ಚಿ ಅದನ್ನು ಮಿಕ್ಸ್ ಮಾಡ್ತಿದ್ದೀವಲ್ಲ, ಹೀಗೆ ಪಕೋಡಕ್ಕೆಲ್ಲ ಕಲಿಸ್ತೇವಲ್ಲ ಅದೇ ರೀತಿ. ನೋಡಿ, ರೆಡಿ ಆಯಿತು ಫೈನಲಿ ಅಲ್ವಾ. ಈಗ ಸ್ವಲ್ಪ ಲಿಂಬು ರಸವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಚಪ್ಪಟೆ ಆಕಾರದಲ್ಲಿ ಫಸ್ಟ್ ರೆಡಿ ಮಾಡ್ಕೋಬೇಕು. ಕಾವಲಿಗೆ ಎಣ್ಣೆಯನ್ನು ಹಾಕ್ಕೋಬೇಕು. ನಾವು ಡೀಪ್ ಫ್ರೈ ಮಾಡಲ್ಲ ಅಲ್ವ, ಹಾಗೆ ಶಾಲು ಫ್ರೈ ಮಾಡೋದಕ್ಕೆ ಎಣ್ಣೆಯನ್ನು ಹಾಕಿ ಹೀಗೆ ಚಪ್ಪಟೆ ಆಕಾರದಲ್ಲಿ ಆ ಮಿಶ್ರಣವನ್ನು ಮಾಡಿಟ್ಕೊಂಡಿದ್ದಾರಲ್ವ ಅದನ್ನು 1 by 1 ಇಡ್ತಾ ಬರಬೇಕು. ಫ್ಲೇಮನ್ನು ಮೀಡಿಯಮ್ ಟು ಲೋದಲ್ಲೇ ಇಟ್ಕೊಬಿಡಿ, ಜಾಸ್ತಿ ಇಡಕ್ಕೆ ಹೋಗೋದು ಬೇಡ. ಮತ್ತು ಹಾಗೆಯೇ ಎಣ್ಣೆಯಲ್ಲೇ ನೋಡಿ ಫ್ರೈ ಆಗಬೇಕದು. ಅಂದರೆ ಡೀಪ್ ಫ್ರೈ ಅಲ್ಲ, ಶಾಲು ಫ್ರೈ ಅಲ್ವ. ಹಾಗೆ ಪುನಃ ತಿರುವಿ ಹಾಕಬೇಕು, ಪುನಃ ಫ್ರೈ ಮಾಡಬೇಕು. ಅದರ ನಂತರ ಸಖತ್ತಾಗಿ ರೆಡಿ ಆಗುತ್ತೆ ನೋಡಿ. ಎಷ್ಟು ಕ್ರಿಸ್ಪಿಯಾಗಿರುತ್ತೆ ಹೊರಗಿಂದ, ಯಾಕಂದರೆ ಅಕ್ಕಿ ಹಿಟ್ಟು ಮತ್ತು ರವೆಯನ್ನೆಲ್ಲ ಬೈಂಡಿಂಗಿಗೆ ಹಾಕಿದ್ದೇವಲ್ವ ಕಡಲೆ ಹಿಟ್ಟಿನ ಜೊತೆಗೆ. ಹಾಗಾಗಿ ಹೊರಗಡೆಯಿಂದ ಚೆನ್ನಾಗಿ ಕ್ರಿಸ್ಪಿಯಾಗಿರುತ್ತೆ, ಒಳಗಡೆ ಆಲೂಗಡ್ಡೆ ಇರುತ್ತೆ. ಒಂಥರ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ಸಂಜೆ ಟೀ ಟೈಮಿಗೆ ಸಖತ್ತಾಗಿರುತ್ತೆ ಸ್ನ್ಯಾಕ್ಸ್ ಇದು. ಬಿಸಿ ಬಿಸಿ ಟೀ ಕುಡಿತಾ ಬಿಸಿ ಬಿಸಿ ಕಟ್ಲೆಟ್ ತಿನ್ನೋಕ್ಕೆ ಸಖತ್ತಾಗಿರುತ್ತೆ. ಒಮ್ಮೆ ಮಾಡ್ಕೊಂಡು ತಿನ್ನಿ. ನನ್ನ ಇನ್ನೊಂದು ಒಳ್ಳೆ ರೆಸಿಪಿಯೊಂದಿಗೆ ಪುನಃ ಸಿಗ್ತೇನೆ. ಟೇಕ್ ಕೇರ್, ಬಾಯ್.